ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ರವೆ ದೋಸೆನ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡಬೇಕಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ವಿಡಿಯೋದಲ್ಲಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರವೆ ದೋಸೆ ಬರದೇ ಇದ್ದವರು ಕೂಡ ತುಂಬಾ ಸುಲಭವಾಗಿ ಮಾಡ್ಕೋಬೋದು ದೋಸೆನ. ಮೊದಲಿಗೆ 1 ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ವಿ, ಉಪ್ಪಿಟ್ಟು ರವೆ, ಮತ್ತು 1-2 ಚಮಚಗುವಷ್ಟು ಬೇಸನ್ನು, ಕಡಲೆ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು 1-2 ಚಮಚ, ಸ್ವಲ್ಪ ಮೊಸರು ಬೇಕಾಗುತ್ತೆ ಇದಕ್ಕೆ. ಇವಾಗ ಹಿಟ್ಟನ್ನು ಹಾಗೆ ಡ್ರೈ ಆಗಿನೇ ಪೌಡ್ರನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲಿ 1 ಕಪ್ ರವೆ ಹಾಕಿದ್ದೀವಿ, 1-2 ಚಮಚ ಆಗುವಷ್ಟು ಕಡಲೆ ಹಿಟ್ಟು, 1-2 ಚಮಚ ಆಗುವಷ್ಟು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮೊಸರನ್ನು ಆಮೇಲೆ ಸೇರಿಸಬೇಕಾಗತ್ತೆ. ಮೊದಲಿಗೆ ಈ ರೀತಿ ಪೌಡ್ರನ್ನು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಅದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ಇವಾಗ ದೋಸೆ ಬರದೇ ಇದ್ದವರು ಕೂಡ ತುಂಬಾ ಟೇಸ್ಟಿಯಾಗಿ ದೋಸೆ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀವಿ, ಸ್ವಲ್ಪ ಮೊಸರು ಹಾಕ್ತಾಯಿದ್ದೀವಿ. ನೋಡಿ, 1 ಕಪ್ ರವೆಗೆ ಅರ್ಧ ಲೋಟದಷ್ಟು ಮೊಸರು ಹಾಕಿದ್ದೀವಿ, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀವಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರು ಕೆಂಪಗೆ ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಬಟ್ ಹಾಕೋದ್ರಿಂದ ತುಂಬಾ ಕಲರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ ನೋಡಿ, 1 ಚಿಟಿಕೆದಷ್ಟು. ಈ ರೀತಿ ಸ್ವಲ್ಪನೇ ನೀರನ್ನು ಹಾಕ್ತಾ ಗಂಟು ಇಲ್ದಾಗೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೋತಿರಲ್ಲ ಅಷ್ಟು ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ. ಸೊ ಅದಕ್ಕೋಸ್ಕರ ಒಮ್ಮೆ ವಿಡಿಯೋನಾಗ ಎಂಡ್ವರೆಗೂ ನೋಡಿ, ಗೊತ್ತಾಗುತ್ತೆ ಹಿಟ್ಟು ಯಾವ ರೀತಿ ಕಲಿಸ್ತಾ ಇದ್ದೀವಿ ನಾವು ಇಲ್ಲಿ ಅಂತ. ಈ ರೀತಿ ಏನು ಗಂಟು ಇಲ್ದಾಗೆ ಹಾಗೆ ತಿರ್ಸ್ತಾನೆ ಇರಬೇಕು ನೋಡಿ. ಈ ರೀತಿ ಬಿಡ್ದೇನೆ ಒಂದು 5 ನಿಮಿಷದವರೆಗೂ ಹಾಗೆ ತಿರ್ಸ್ತಾನೆ ಇರಬೇಕು, ಗಂಟು ಇಲ್ದಾಗೆ. ತುಂಬ ನುಣ್ಣಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ದೋಸೆ ಹಿಟ್ಟಿಗೆಲ್ಲ ಅಕ್ಕಿ ದೋಸೆನ ಯಾವ ರೀತಿ ರುಬ್ಕೊಂಡಾಗ ಹಿಟ್ಟು ನುಣ್ಣಗೆ ಬರುತ್ತಲ್ಲ, ಸೊ ಅದೇ ರೀತಿನೇ ನುಣ್ಣಗೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಈ ಕಡೆಗೆ ತವಾ ಬಿಸಿಯಾಗಿದೆ, ನಾವು ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ನೀರನ್ನೇ ಚಿಮ್ಮಡಿಸ್ಬಿಟ್ಟು ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ರವೆ ದೋಸೆ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀವಿ, ನೋಡ್ಕೊಳ್ಳಿ. ನೋಡಿ, ಇವಾಗ 1-2 ಚಮಚ ಆಗುವಷ್ಟು ಹಿಟ್ಟನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ಹಿಟ್ಟು ಗಟ್ಟಿದ್ರೂ ಪರವಾಗಿಲ್ಲ, ಇಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ತೆಳ್ಳಗಿದ್ರೂ ದೋಸೆ ಬರುತ್ತೆ. ನಿಮಗೆ ಯಾವ ಲೆವೆಲ್ ಬೇಕಲ್ಲ ಆ ಲೆವೆಲ್ಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಗಟ್ಟಿ ಇದೆ ಹಿಟ್ಟು ನೋಡಿ, ಆದರೂ ಸಹ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿರುವಂಥ ದೋಸೆ ಇದು. ಮೇಲ್ಗಡೆ ಎಲ್ಲ ಬೇಯ್ತಾ ಇದೆ ನೋಡಿ. ಸ್ವಲ್ಪ ನಾವಿಲ್ಲಿ ಪುಟಾಣಿ ಚಟ್ನಿನ ಸೇರಿಸ್ತಾ ಇದ್ದೀವಿ. ಸೇಮ್ ಹೋಟೆಲೆಲ್ಲ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿನೇ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ನಾವಿಲ್ಲಿ ಇದನ್ನು 2 ಸೈಡನ್ನು ಬೇಯಿಸ್ತಾ ಇದ್ದೀವಿ. ಇನ್ನೊಂದನ್ನು ದೋಸೆ ಹಾಕಿ ತೋರಿಸಿ ಜಸ್ಟ್ ಒಂದೇ ಸೈಡ್ ಕೂಡ ತುಂಬ ತೆಳ್ಳಗೆ ಯಾವ ರೀತಿ ಬೇಯಿಸ್ಕೋಬೇಕಂದ್ರೆ ಅದನ್ನು ಸಹ ತೋರಿಸ್ತೀವಿ. ಬಟ್ ಇದು ಚೆನ್ನಾಗಿರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ನಿಮಗೆ ಯಾವುದು ಟೇಸ್ಟಿ, ಯಾವುದು ಚೆನ್ನಾಗಿ ಅನಿಸುತ್ತಲ್ಲ ಆ ರೀತಿ ಮಾಡ್ಕೊಳ್ಳಿ ಅಂತ ನಾವಿಲ್ಲಿ 2 ಸಹ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. 2 ಸೈಡ್ ಬೇಯಿಸಿದ್ದೀವಿ. ಇಲ್ಲಿ ಚಟ್ನಿ ಮತ್ತು ಸಾಂಬಾರು ಮತ್ತು ಆಲೂ ಬಾಜಿ ಏನು ಸಹ ಮಾಡ್ಕೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಪುಟಾಣಿ ಚಟ್ನಿ ಇದ್ದರೆ ಮತ್ತು 1 ಚಮಚ ತುಪ್ಪ ಏನಾದರೂ ಮನೆಯಲ್ಲಿ ಇದ್ದರೆ ಈ ರೀತಿ ಮೇಲ್ಗಡೆ ತುಪ್ಪನ ಸವರ್ಬಿಟ್ಟು ಸ್ವಲ್ಪ ಹಸಿಮೆಣಸಿಕಾಯಿ ಚಟ್ನಿ ಸಹ ಇದ್ದರೆ ಅದನ್ನು ಹಾಕೊಂಡ್ಬಿಟ್ಟು ಬಿಸಿ ಬಿಸಿಯಾಗಿದ್ದಾಗಲೇ ರವೆ ದೋಸೆ ತಿಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕೇವಲ ಕಡಿಮೆ ಸಮಯದಲ್ಲೇ ಚಟ್ನಿ ಮತ್ತು ಸಾಂಬಾರು ಮತ್ತು ಬಾಜಿ ಇಲ್ಲದೇ ತುಂಬಾ ಟೇಸ್ಟಿಯಾಗಿ ರವೆ ದೋಸೆ ಯಾವ ರೀತಿ ಮಾಡ್ಕೋಬೇಕಂತ ಇಲ್ಲಿ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ. ನೋಡಿ, 2 ಸೈಡೂ ಚೆನ್ನಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಬೇಯ್ದಿದೆ. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ, ಕೆಳಗಡೆ ಏನು ಸಹ ಅಂಟ್ಕೋದಿಲ್ಲ. ತುಂಬಾ ಚೆನ್ನಾಗಿ ಬಂದಿರುವಂಥ ದೋಸೆ ಇದು. ಮತ್ತು ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು. ಅಕ್ಕಿ ನೆನೆಸೋದು, ರುಬ್ಬೋದು, ಒಂದು 5-6 ಗಂಟೆ ಇಡುವ ಅವಶ್ಯಕತೆ ಏನೂ ಇರೋದಿಲ್ಲ. ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಮಾತ್ರ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿ ದೋಸೆ ಮಾಡ್ಕೋಬೋದು. ಇಲ್ಲಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲು ಬೇಗನೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀವಿ ನೋಡಿ. ನೀವು ತುಪ್ಪ ಬೇಡ ಅಂದರೆ, ತುಪ್ಪ ಇಷ್ಟಪಡೋಲ್ಲ ಅಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಪುಟಾಣಿ ಚಟ್ನಿನ ಉದುರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ.
ಪುಟಾಣಿ ಚಟ್ನಿ ಆದರೂ ಅನ್ಕೋಬೋದು, ಪುಟಾಣಿ ಹಿಂಡಿ ಆದರೂ ಅನ್ಕೋಬೋದು. ನಾವು ಆಲ್ಮೋಸ್ಟ್ ಅಲ್ಲಿ ಪುಟಾಣಿ ಹಿಂಡಿ ಅಂತಲೇ ಅಂದ್ಕೋತೀವಿ. ಸೊ ನೀವು ಏನಂತ ಕರಿತೀರಂತ ಮೇಲೆ ಕಮೆಂಟ್ನಲ್ಲಿ ಕೂಡ ತಿಳಿಸ್ಬೋದು ನಮಗಿಲ್ಲಿ. ನೋಡಿ, ಮೇಲುಗಡೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರನ ಹಾಕಿದ್ದೀವಿ. ಸ್ವಲ್ಪ ಖಾರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆದು. ಚಟ್ನಿ ಮತ್ತು ಸಾಂಬಾರು ಏನು ಇರೋದಿಲ್ಲಲ್ಲ, ಅದಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ಖಾರನ ಹಾಕ್ತಾಯಿದ್ದೀವಿ ಇಲ್ಲಿ. ಸೊ ಆ ರೀತಿ ಹಾಕೋದ್ರೂ ಕೂಡ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕಾಣ್ತಾ ಇದೆ ಇಲ್ಲಿ. ಸೊ ನಮ್ಮ ಚಾನಲ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ತಾಯಿರೋ ಈ ರೀತಿ ಡಿಫ್ರೆಂಟ್ ರೆಸಿಪಿನ ನಿಮಗೆ ನೋಟಿಫಿಕೇಷನ್ ಬರುತ್ತೆ.